ಹಾಗೆ ದೇಹದಲ್ಲಿ ರಕ್ತ ದೇಹದ ತುಂಬೆಲ್ಲ ಪರಿಚಲನೆ ಆಗ್ಬೇಕಾದ್ರೆ ಅತ್ಯಂತ ಪ್ರಮುಖವಾಗಿ ಯಾವ್ದಪ್ಪ ಅಂದ್ರೆ ಹಾರ್ಟ್. ಅದು ಗೊತ್ತಿರಬೇಕು ನಿಮಗೆ. ಹಾರ್ಟ್ ಅಮಿತೋಯ್ತಪ್ಪ ಅಂದ್ರೆ ಮನುಷ್ಯನಿಗೆ ಎಲ್ಲಾ ಫಂಕ್ಷನ್ಸ್ಗಳು, ಎಲ್ಲಾ ಕ್ರಿಯೆಗಳು, ಎಲ್ಲಾ ಕೋಶಗಳು, ಎಲ್ಲಾ ಅಂಗಾಂಶಗಳು ಅವಕ್ಕೆ ರಕ್ತ ಸಪ್ಲೈ ಆಗ್ಲಿಕ್ಕಪ್ಪ ಅಂದ್ರೆ ಅವೆಲ್ಲ ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತದ. ಅಂತ ಪ್ರಮುಖವಾದ ಇವತ್ತು ಹಾರ್ಟ್ ಬಗ್ಗೆ ನಿಮ್ಮನ್ನ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಎಲ್ಲರೂ ಗಮನಿಸಿರಲಿ, ನೋಡಬಹುದು ನೀವೆಲ್ಲ. ಇದೇ ದಿಸ್ ಹಾರ್ಟ್ ಅಂತ ಕೇಳ್ಕೊಂಡ್ರಿ. ಸೊ ಇದು ಒಂದು ಗಮನಿಸಬಹುದು. ಈ ಹಾರ್ಟ್ ಏನ್ ಮಾಡ್ತಪ್ಪ ಅಂತ ಕೇಳಿದ್ರೆ ಇದು ಪಂಪಿಂಗ್ ಮಾಡ್ತದ, ರಕ್ತವನ್ನ ಪರಿಚಲನೆ ಮಾಡ್ತದ, ಪಂಪಿಂಗ್ ಮಾಡ್ತದ. ಆ ಪಂಪಿಂಗ್ ರಕ್ತ ಮಾಡುವುದರಿಂದ ರಕ್ತವು ದೇಹದ ತುಂಬೆಲ್ಲ ಪರಿಚಲನೆ ಆಗ್ತದ. ಅದಕ್ಕೆ ನಾವು ಏನ್ ಕರಿಬೇಕು? ರಕ್ತದ ಪರಿಚಲನೆ ಅಂತ ಕರಿತೇವೆ ನಾವು, ಅಥವಾ ಇನ್ನೊಂದು ಬ್ಲಡ್ ಸರ್ಕ್ಯುಲೇಷನ್ ಅಂತ ಕರಿತೇವೆ ನಾವು. ಸೊ ಇಲ್ಲಿ ಇದು ರಕ್ತದ ಪರಿಚಲನೆಯ ಕುರಿತು ಕ್ವಶನ್ ಬರ್ತದೆ ನಿಮಗೆ. ಯಾವ ರೀತಿ ಕ್ವಶನ್ ಬರ್ತಾವ ಅಂದ್ರೆ, ನೀವು ಯಾವುದೇ ವಿಷಯನ ಅಭ್ಯಾಸ ಮಾಡಬೇಕಾದ್ರೆ ನೀವು ಸರಿಯಾದ ರೀತಿಯಲ್ಲಿ ನೀವು ಪುಸ್ತಕಗಳನ್ನ ಹೆಂಗ್ ಓದ್ಬೇಕಾ, ಪಿನ್ ಟು ಪಿನ್ ಮಾಹಿತಿಯನ್ನು ಓದಬೇಕು. ಯಾವುದೇ ಪುಸ್ತಕನ ಹೆಂಗ್ ಓದಬೇಕಾ, ಬುಕ್ ಪ್ರತಿ ಪೇಜ್ ಗಳನ್ನ ಸ್ಕ್ಯಾನ್ ಮಾಡಬೇಕು ನಿಮ್ಮ ಕಣ್ಣುಗಳಿಂದ ಚಾಪ್ಟರ್ ಅದು ಪೇಜ್ ಗಳನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಬ್ರೈನ್ ನಲ್ಲಿ ಹೋಗ್ಕೊಂಡಿರ್ಬೇಕು. ಆ ನಿಟ್ಟಿನಲ್ಲಿ ಅಭ್ಯಾಸ ಮಾಡಬೇಕು. ನೀವಿಲ್ಲಿ ನೋಡಿ ಹೆಂಗ್ ಕ್ವಶನ್ ಬರ್ತದೆ ನಿಮಗೆ. ರಕ್ತದ ಪರಿಚಲನೆ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ವಿಲಿಯಂ ಹಾರ್ವೆ ಅಂತ ಕರಿತೇವೆ ನಾವು. ವಿಲಿಯಂ ಹಾರ್ವೆ ಇವರಲ್ಲದೆ ಇನ್ನೂ ಸಾಕಷ್ಟು ದೊಡ್ಡ ದೊಡ್ಡ ಸೈಂಟಿಸ್ಟ್ ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಪ್ರಮುಖವಾಗಿ ಯಾರಪ್ಪ ಅಂತ ಕೇಳಿದ್ರೆ ವಿಲಿಯಂ ಹಾರ್ವೆ ಅವರು ಈ ರಕ್ತದ ಪರಿಚಲನೆ ಕುರಿತು ಅಧ್ಯಯನ ಮಾಡಿ ಜಗತ್ತಿಗೆ ಪರಿಚಯ ಮಾಡಿ ಕೊಟ್ಟಗೋಸ್ಕರ ಇವರನ್ನ ಏನ್ ಕರಿತೇವಪ್ಪ ಅಂತ ಕೇಳಿದ್ರೆ ನಾವು ರಕ್ತದ ಪರಿಚಲನೆ ಪಿತಾಮಹ ಅಂತ ಹೇಳಿ ಈ ಶಬ್ದವನ್ನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾಗಿದೆ. ಆಮೇಲೆ ರಕ್ತದ ಪರಿಚಲನೆಯ ಕುರಿತು ಅಧ್ಯಯನ ಮಾಡ್ತೇವಲ್ಲ, ಆ ಒಂದು ಬ್ರಾಂಚಿಗೆ ಏನ್ ಕರಿತಾರೆ ಕೇಳ್ತಾನೆ, ಕ್ವಶನ್ ಬಂದಿದೆ. ಅದಕ್ಕ ಏನ್ ಕರಿತಪ್ಪ? ಎಂಜಿಯೋಲಾಜಿ ಅಂತ ಕರೀತಾರೆ. ಅದಕ್ಕ ಆ ಶಬ್ದವನ್ನ ನಾವ್ ಏನ್ ಕರಿಬೇಕು? ಎಂಜಿಯೋಲಾಜಿ. ಅರ್ಥ ಮಾಡ್ಕೋಬೇಕು. ಎಲ್ಲ ಶಬ್ದಗಳನ್ನ ಬಹಳ ತಿಳ್ಕೊಂಡು ಇದು ಮಾಡಬೇಕು. ಎಂಜಿಯೋಲಾಜಿ ಅಂದ್ರ ಅರ್ಥ ಏನಪ್ಪ ಅಂದ್ರೆ ರಕ್ತವು ಹಾರ್ಟ್ ಪಂಪ್ ಮಾಡ್ತದ. ಆಮೇಲೆ ರಕ್ತ ದೇಹದ ತುಂಬೆಲ್ಲ ಎಲ್ಲೆಲ್ಲಿ ಯಾವ ಪೈಪದ ಮೂಲಕ ರಕ್ತ ಯಾವ ಭಾಗ ಹೋಗ್ತದ, ಪ್ರತಿಯೊಂದು ರಕ್ತನಾಳಗಳ ಬಗ್ಗೆ, ಪ್ರತಿಯೊಂದು ರಕ್ತನಾಳಗಳ ಮೂಲಕ ರಕ್ತ ಯಾವ ರೀತಿ ಸಂಚರಿಸ್ತದ, ಯಾವ ರೀತಿ ರಕ್ತ ಮತ್ತೆ ಮರಳಿ ಬರ್ತದ, ಸಮಗ್ರವಾಗಿ ಅಧ್ಯಯನ ಮಾಡೋದಕ್ಕೆ ನಾವೇನ್ ಕರಿಬೇಕು? ಎಂಜಿಯೋಲಾಜಿ ಅಂತ ಕರೀತಾರೆ. ಆ ಶಬ್ದವನ್ನ ಅರ್ಥ ಮಾಡ್ಕೋಬೇಕು. ಎಂಜಿಯೋಲಾಜಿ ಇಸ್ ದ ಬ್ರಾಂಚ್ ಆಫ್ ಬಯೋಲಜಿ ಆರ್ ಜೋಲಜಿ ಅಂತ ಕರಿತೇವೆ. ದ ಸ್ಟಡಿ ಆಫ್ ದಿ ಬ್ಲಡ್ ಸರ್ಕ್ಯುಲೇಷನ್ ಈಸ್ ಕಾಲ್ಡ್ ಎಂಜಿಯೋಲಾಜಿ ಅಂತ ಕರಿತೇವೆ. ಎಂಜಿಯೋಲಾಜಿ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ವಿಲಿಯಂ ಹಾರ್ವೆ ಅಂತ ಹೇಳ್ಬೇಕು. ಎಂಜಿಯೋಲಾಜಿ ಪಿತಾಮಹರು ವಿಲಿಯಂ ಹಾರ್ವೆ ಅಂತ ಕರಿಬೇಕು. ರಕ್ತದ ಪರಿಚಯ ಪಿತಾಮಹರು ಯಾರಪ್ಪ ಅಂದ್ರ ವಿಲಿಯಂ ಹಾರ್ವೆ ಅಂತ ಕೇಳಬೇಕು. ಒಂದೊಂದು ಸಂದರ್ಭದಲ್ಲಿ ವಾಕ್ಯಗಳನ್ನ ಚೇಂಜ್ ಮಾಡಿ ಕೊಡ್ತಿರ್ತಾರೆ. ಆ ವಾಕ್ಯಗಳನ್ನ ಚೇಂಜ್ ಮಾಡಿ ಕೊಟ್ಟಾಗ ನೀವು ಕನ್ಫ್ಯೂಸ್ ಮಾಡ್ಕೋಬಾರದು. ಎಷ್ಟೋ ವಿದ್ಯಾರ್ಥಿಗಳು ಬರೀ ಜಸ್ಟ್ ಏನಪ್ಪ